Hello everyone, welcome to my channel Siri Natural Fitness. ಚಿಕನ್ ತಿಂದು ತೂಕ ಇಳಿಸ್ಕೊಳ್ಬಹುದು. ಸೊ ಎಲ್ಲರೂ ಹೇಳ್ತಾ ಇರ್ತಾರೆ ಡಯಟ್ ಅಲ್ಲಿ ನಾನ್ ವೆಜ್ಜೇ ತಿನ್ನೋಂಗಿಲ್ಲ, ನಾನ್ ವೆಜ್ ತಿಂದ್ರೆ ತೂಕ ಇಳಿಯಲ್ಲ ಅಂತ ಹೇಳಿ. ಅಂತವ್ರಿಗೆಲ್ಲ ಇವತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡೋರು ಮತ್ತೆ ನಾನ್ ವೆಜ್ ಇಷ್ಟಪಡೋಂತವ್ರಿಗೆ ಸೊ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಚಿಕನ್ ಯಾವ ರೀತಿ ಮಾಡಿದ್ರೆ ಸೊ ಯಾವ ರೀತಿ ತಿಂದ್ರೆ ಇದನ್ನ ವೆಯ್ಟ್ ಲಾಸ್ ಆಗತ್ತೆ, ಜೊತೆಗೆ ಹೆಲ್ತ್ ಕೂಡ ಚೆನ್ನಾಗಿರತ್ತೆ. ಬಾಡಿಗೆ ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ಸ್ ಬೇಕು ಅಷ್ಟು ಕೊಟ್ರೆ ಏನೂ ತೊಂದರೆ ಇಲ್ಲ. ಜೊತೆಗೆ ನಾನ್ ವೆಜ್ ತಿನ್ಕೊಂಡು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬಹುದು. ಮನೆಯಲ್ಲಿ ಎಲ್ಲ ಊಟಗಳ ಜೊತೆನಲ್ಲಿ ನಾನ್ ವೆಜ್ ಕೂಡ ಇನ್ಕ್ಲೂಡಿಂಗ್ ಮಾಡಿಕೊಂಡು ಓವರ್ ಒಬೆಸಿಟಿ ಇರೋರು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅದೇನಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಖಂಡಿತ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಗೆ ನಿಮ್ಗೆ ಪರ್ಸನಲ್ ಆಗಿ ಡಯಟ್ ಡಿಸೈನ್ ಮಾಡಿಸ್ಕೊಳ್ಬೇಕು, ಮನೆ ಊಟಗಳನ್ನ ಎಲ್ಲ ತಿನ್ಕೊಂಡು ವೇಟ್ ರೆಡ್ಯೂಸಿಂಗ್ ಮಾಡ್ಕೊಳ್ಬೇಕು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ದೇನೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ತಿಂದ್ರೆ, ಯಾವ ಟೈಮಲ್ಲಿ ತಿಂದ್ರೆ ನಮ್ಗೆ ವೇಟ್ ರೆಡ್ಯೂಸಿಂಗ್ ಆಗತ್ತೆ, ಜೊತೆಗೆ ಇದು ಯಾವ ರೀತಿ ಟೇಸ್ಟಿ ಆಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವು ತಗೊಂಡ್ಬೇಕಾಗಿರೋದು ಚಿಕನ್ ನಲ್ಲಿ ಚೆಸ್ಟ್ ಪೀಸ್ ಅಂದ್ರೆ ಬ್ರೆಸ್ಟ್ ಪೀಸ್ ಅಂತ ಕೇಳಿದ್ರೆ ನಮ್ಗೆ ಕೊಡ್ತಾರೆ ಸೊ ಶಾಪ್ಗಳಲ್ಲಿ. ಬಟ್ ಯಾವಾಗನೂ ಅಷ್ಟೇನೆ ಅದನ್ನ ಫ್ರೆಶ್ ಆಗಿರೋದನ್ನ ತಗೊಂಡ್ ಬನ್ನಿ. ಫ್ರಿಜ್ ಅಲ್ಲಿ ಇರೋಂಥದ್ದಾಗ್ಲಿ ಅಥವಾ ಯಾವಾಗ್ಲೂ ಕಟ್ ಮಾಡಿಟ್ಟಿರೋದು ಆ ತರದೆಲ್ಲ ತಗೊಳಕ್ ಹೋಗ್ಬೇಡಿ. ಫ್ರೆಶ್ ನಿಮ್ಮ ಮುಂದೆ ಫ್ರೆಶ್ ಆಗಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಆ ಚಿಕನ್ ಅನ್ನ ಮಾತ್ರ ತಗೊಳ್ಳಿ. ಅದು ಬೆಸ್ಟ್ ಇರುತ್ತೆ ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಳ್ಳಿಕ್ಕೂ, ಬಾಡಿಗೆ ರೋಗ ನಿರೋಧಕ ಶಕ್ತಿ ಕೂಡ ಚೆನ್ನಾಗಿ ಇರತ್ತೆ ಚಿಕನ್ ತಿನ್ನೋದ್ರಿಂದ. ಸೊ ಹಂಗಂತ ಓವರ್ ಆಗಿ ತಿನ್ನಂಗಿಲ್ಲ. ಸೊ ನಾನು ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳ್ತೀನಿ. ಮೊದಲಿಗೆ ಇದಕ್ಕೆ ಏನ್ ಮಾಡ್ಕೊಳ್ಬೇಕು, ಚಿಕನ್ ಅನ್ನ ನೀಟಾಗಿ ತೊಳ್ಕೊಂಡು ಸೊ ಇದನ್ನ ಇಟ್ಕೊಳ್ಳಿ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ನಾವೇನ್ ಮಾಡ್ಬೇಕು, ಚಿಕನ್ ತೊಳೆದಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನ ಸ್ವಲ್ಪ ಬಿಸಿ ಮಾಡಕ್ಕೆ ನೀರ್ ಇಟ್ಬಿಟ್ಟು ಆ ನೀರಿನ ಒಳಗಡೆ ಚಿಕನ್ ಅನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ಅಂದ್ರೆ ಕ್ವಾಂಟಿಟಿ ನೋಡ್ಕೊಂಡು ಟೇಸ್ಟ್ ತಕ್ಕಂತೆ ಉಪ್ಪು ಹಾಕೊಳ್ಬೇಕಾಗತ್ತೆ. ಸೊ ಆಮೇಲೆ ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಏನೇನ್ ಬೇಕು ಅಂತ ಹೇಳಿ. ಜಸ್ಟ್ ನಾನು ಹೇಳ್ದೆ ನಿಮ್ಗೆ ಕ್ಯಾಪ್ಸಿಕಮ್ ಬೇಕಾಗತ್ತೆ ಅಂತ. ಕ್ಯಾಪ್ಸಿಕಮ್ ಅಲ್ಲೂ ಅಷ್ಟೇನೆ ಒಳ್ಳೆ ಒಳ್ಳೆ ಗುಣಗಳಿರತ್ತೆ. ಕ್ಯಾಪ್ಸಿಕಮ್ ನಲ್ಲಿ ವೈಟಮಿನ್ಗಳು ಹೆಚ್ಚಾಗಿ ಇರುತ್ತೆ. ಕ್ಯಾಪ್ಸಿಕಮ್ಮು ಕಬ್ಬಿಣಾಂಶ ಮತ್ತೆ ಕೆಂಪು ರಕ್ತ ಕಣಗಳನ್ನ ಜಾಸ್ತಿ ಉತ್ಪಾದನೆ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ಮು ನಾವು ಬೇರೆ ಬೇರೆ ಕಲರ್ಗಳು ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಹಸಿರು ಕಲರ್ದು ತಗೊಂಡ್ ಬಂದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಂತೂ ತುಂಬಾ ಟೇಸ್ಟಿ ಆಗಿರುತ್ತೆ, ಇದರಿಂದ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಅದಾದ್ಮೇಲೆ ಆನಿಯನ್ ಇದು ಬೇಕಾಗತ್ತೆ, ಈರುಳ್ಳಿ. ಇದನ್ನ ನಾವು ಒಗ್ಗರಣೆಗೆ ಹಾಕೊಳ್ಬೇಕು. ಫಸ್ಟ್ ಒಂದು ಬಾಂಡ್ಲಿ ಇಟ್ಕೊಳ್ಳೋಣ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಮೆಥಡ್ ಅಲ್ಲಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರತ್ತೆ, ತುಂಬಾ ಚೆನ್ನಾಗಿರತ್ತೆ ತಿನ್ಲಿಕ್ಕೆ. ಸೊ ಮೊದಲಿಗೆ ನಾವೇನ್ ಹಾಕೊಳ್ಬೇಕು, ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಕೂಡ ಯೂಸ್ ಮಾಡಬಹುದು, ಬೆಣ್ಣೆ ಕೂಡ ಯೂಸ್ ಮಾಡಬಹುದು ಇದರಲ್ಲಿ. ಇಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಸಿಗುವಂತ ಕೊಬ್ಬರಿ ಎಣ್ಣೆ ಇರಬಹುದು ಅಥವಾ ಕಡಲೆಕಾಯಿ ಎಣ್ಣೆ, ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಫ್ಲೇವರು ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಬಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ಳಿ. ಎಣ್ಣೆ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಓಕೆ, ಸೊ ಎಣ್ಣೆ ಸ್ವಲ್ಪ ಹಾಕೊಂಡು ಅದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಸ್ವಲ್ಪ ಮಾತ್ರನೇ ಹಾಕೊಳ್ತಾ ಇರೋದು. ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಏನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ನಾವು, ಇದನ್ನ ಕೂಡ ಇದ್ರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಓವರ್ ರೋಸ್ಟ್ ಅಗತ್ಯ ಏನು ಇಲ್ಲ. ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಬೇಯಬೇಕು. ಅಂದ್ರೆ ನಮಗೆ ತಿನ್ನಕ್ ಈಸಿ ಆಗೋ ತರ ಬೇಯಿದ್ರೆ ಸಾಕು. ಸೊ ಅಷ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ
ಅಂದ್ರೆ ಒಂದು 2-3 ಎಷ್ಟಲಷ್ಟು ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಶುಂಠಿ ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಅದನ್ನು ಒಂದ್ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರತ್ತೆ ಅಂಡ್ ದೆನ್ ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಜೀರ್ಣ ಕೂಡ ಚೆನ್ನಾಗಿ ಆಗತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಇದೆಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು. ಸೊ ಸ್ವಲ್ಪ ಉಪ್ಪು, ಯಾಕೆಂದ್ರೆ ನಾವು ಚಿಕನ್ಗೆ ಮಾತ್ರ ಉಪ್ಪು ಹಾಕಿರೋದು, ಇದಕ್ಕೆ ಹಾಕಿಲ್ಲ. ಸ್ವಲ್ಪ ಟೇಸ್ಟ್ಗೋಸ್ಕರ ಉಪ್ಪು ಹಾಕೊಳ್ಳೋಣ. ನೀವು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕಾಗತ್ತೆ ಕ್ವಾಂಟಿಟಿ ನೋಡ್ಕೊಂಡು ಯೂಸ್ ಮಾಡಿ. ಅದಾದ್ಮೇಲೆ ಚಿಕನ್ ಲಾಸ್ಟ್ ಅಲ್ಲಿ ಬೆಂದಿರತ್ತೆ ಅಲ್ವಾ, ಆ ಚಿಕನ್ನ ನೀರ್ನೆಲ್ಲ ಸೋಸ್ಬಿಟ್ಟು ಲಾಸ್ಟ್ ಅಲ್ಲಿ ಚಿಕನ್ ಕೂಡ ಆಡ್ ಮಾಡಿಕೊಂಡು ಫ್ರೈ ಮಾಡಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಲೈಟ್ ಆಗಿ ಬೇಯೋದೆಲ್ಲ ಗೊತ್ತಾಗತ್ತೆ, ಅಂದ್ರೆ ಚಿಕನ್ ಆಲ್ಮೋಸ್ಟ್ ಬೆಂದ್ಬಿಟ್ಟಿರತ್ತೆ ಅಲ್ವಾ. ಇದು ಜಾಸ್ತಿ ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕೆಂದ್ರೆ ಕೆಲವೊಂದು ಐಟಮ್ಗಳನ್ನ ನಾವು ಹಸಿಯಾಗಿ ತಿಂದ್ರೇನೆ ಅದರಲ್ಲಿರೋ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಚೆನ್ನಾಗಿ ಸೆಟ್ ಆಗತ್ತೆ. ಅದಕ್ಕೋಸ್ಕರ ಯಾವ್ದನ್ನು ಓವರ್ ಆಗಿ ಬೇಯಿಸಕ್ ಹೋಗ್ಬಾರ್ದು. ಅಂದ್ರೆ ಕೆಲವೊಂದು ಐಟಮ್ಗಳನ್ನ ತರಕಾರಿಗಳಲ್ಲಿ ಸೊ ಈ ತರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ತಿನ್ನಕ್ಕೂ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಸೊ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ಯಾವ ಟೈಮಲ್ಲಿ ತಿನ್ಬೇಕು, ಯಾವ ಟೈಮಲ್ಲಿ ತಿಂದ್ರೆ ನಮ್ಗೆ ಪ್ರೋಟೀನ್ ಆಗ್ಲಿ ವೈಟಮಿನ್ಸ್ ಆಗ್ಲಿ ನಮ್ಮ ದೇಹಕ್ಕೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ, ವೇಟ್ ಲಾಸ್ ಯಾವ ತರ ಮಾಡ್ಕೊಳ್ಬಹುದು ಇದರಿಂದ ಅಂತ. ಈ ರೆಸಿಪಿನ ನಾವು ಮಧ್ಯಾಹ್ನ ಟೈಮಲ್ಲಿ ಅಂದ್ರೆ ಲಂಚ್ಗೆ ತಿನ್ಬೇಕಾಗತ್ತೆ. ಲಂಚ್ಗೆ ತಿಂದ್ರೇನೆ ಇದು ತುಂಬಾ ಒಳ್ಳೇದು. ಸೊ ಅವಾಗೇನ್ ತಿಂದ್ರೆ ವೆಯ್ಟ್ ಲೂಸ್ ಮಾಡ್ಕೊಳ್ಳೋರ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಬಾಡಿನ ಸುಸ್ತು ಆಗದೆ ಇರೋ ತರ ಇಡುತ್ತೆ. ಸೊ ಮಧ್ಯಾಹ್ನ ಲಂಚ್ಗೆ ನೀವು ಯೂಸ್ ಮಾಡ್ಕೊಳ್ಳಿ, ಮಧ್ಯಾಹ್ನದ ಊಟಕ್ಕೆ. ಇದರ ಜೊತೆನಲ್ಲಿ ನೀವು ಚಪಾತಿ ಕೂಡ ತಿನ್ಬಹುದು. ಸೊ ಒಂದ್ ದಿನದಲ್ಲಿ ಇದು ನೀವು 100 ಗ್ರಾಮ್ಸ್ ಅಷ್ಟು ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಜಾಸ್ತಿ ನೀವು ತಗೊಳಕ್ ಹೋಗ್ಬೇಡಿ. ಹಾಗೇನೆ ನಾನು ಯಾವ ತರ ಮಾಡಿದೀನಿ ಈ ತರ ತಿನ್ನೋದ್ರಿಂದನೇ ಇದು ಯೂಸ್ ಆಗೋವಂಥದ್ದು ವೆಯ್ಟ್ ಲಾಸ್ಗೆ. ಸೊ ನೀವು ಮಸಾಲ ಅದೆಲ್ಲ ಹಾಕೊಂಡು ಯೂಸ್ ಮಾಡಬಾರ್ದು. ಆ ತರ ಮಸಾಲಾಸ್ ಎಲ್ಲ ತಿಂತ ಹೋದ್ರೆ ಬೇರೆ ಬೇರೆ ಎಲ್ಲ ನಿಮ್ಗೆ ಗ್ಯಾಸ್ಟ್ರಿಕ್ ಇರ್ಬೋದು, ಎದೆ ಉರಿ ಇರ್ಬೋದು, ಅಥವಾ ತೂಕ ಇಳಿದೇ ಇರ್ಬೋದು, ಈ ತರ ಎಲ್ಲ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಇವಾಗ ಯಾವ ಮೆಥಡ್ ತೋರಿಸಿದೀನಿ ಈ ಮೆಥಡ್ ಅಲ್ಲಿ ನೀವು ಫಾಲೋ ಮಾಡಿ. ಖಂಡಿತ ನಿಮ್ಗೆ 100% ರಿಸಲ್ಟ್ ಅಂತೂ ಇರುತ್ತೆ. ವೇಟ್ ರೆಡ್ಯೂಸಿಂಗು, ಬೊಜ್ಜು ಇಳಿಯೋದು ಎಲ್ಲ ಆಗುತ್ತೆ, ಜೊತೆಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆರಾಮಾಗಿ ತಿನ್ಬೋದು ನೀವು. ಸೊ ವೆಯ್ಟ್ ಕೂಡ ಲಾಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ